ಜಾನ್ ವಿಕ್ ದಿ ಹೈ ಟೇಬಲ್ ಜನರನ್ನು ಸೋಲಿಸುವ ಮಾರ್ಗವನ್ನು ಬಹಿರಂಗಪಡಿಸುತ್ತಾನೆ. ಆದರೆ ಅವನು ತನ್ನ ಸ್ವಾತಂತ್ರ್ಯವನ್ನು ಗಳಿಸುವ ಮೊದಲು ಜಾನ್ ವಿಕ್ ಪ್ರಪಂಚದಾದ್ಯಂತದ ಪ್ರಬಲ ಮೈತ್ರಿಗಳು ಮತ್ತು ಹಳೆಯ ಸ್ನೇಹಿತರನ್ನು ಶತ್ರುಗಳಾಗಿ ಪರಿವರ್ತಿಸುವ ಶಕ್ತಿಗಳೊಂದಿಗೆ ಹೊಸ ಶತ್ರುವನ್ನು ಸತ್ಯವನ್ನು ಬಹಿರಂಗ ಮಾಡುವುದೇ ಈ ಭಯಾನಕ ಕತೆ. ಈ ಚಿತ್ರದ ನಿರ್ದೇಶಕ ಚಾಡ್ ಸ್ಟಾಹೆಲ್ಸ್ಕಿ. ಈ ಚಿತ್ರದಲ್ಲಿ ಕೀನು ರೀವ್ಸ್, ಲಾರೆನ್ಸ್ ಫಿಶ್ಬರ್ನ್, ಜಾರ್ಜ್ ಜಾರ್ಜಿಯೋ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 7.7 ಮತ್ತು ರಾಟನ್ ಟೊಮೊಟೊದಲ್ಲಿ 94% ಸ್ಕೋರ್ ಮಾಡಿದೆ ಮತ್ತು 93% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಜಾನ್ ವಿಕ್ ಅವರನ್ನು ಪರಿಚಯಿಸುತ್ತೇವೆ. ಹೋರಾಡಲು ತಯಾರಿ ನಡೆಸುತ್ತಿದ್ದ ಆಗ ಒಬ್ಬ ಮನುಷ್ಯ ಅವನ ಬಳಿಗೆ ಬರ್ತಾನೆ. ಜಾನ್ನ ಉತ್ತಮ ಫ್ರೆಂಡ್ ನಾಗಿದ್ದ. ಅವರಿಗಾಗಿ ಗನ್ ಮತ್ತು ಬುಲೆಟ್ ಪ್ರೂಫ್ ಸೂಟ್ ತಂದಿದ್ದರು ಮತ್ತು ಅವನು ಜಾನ್ಗೆ ಹೇಳ್ತಾನೆ, ನೀವು ಉತ್ತಮ ಸಿದ್ಧತೆಗಳನ್ನು ಚೆನ್ನಾಗಿ ಮಾಡಬೇಕಾಗುತ್ತದೆ ಏಕೆಂದರೆ ನೀವು ಹೆಚ್ಚಿನ ಹೈ ಟೇಬಲ್ ಜನರೊಂದಿಗೆ ಸ್ಪರ್ಧಿಸಬೇಕಾಗುತ್ತದೆ. ಹೈ ಟೇಬಲ್ ಜನರು ವಾಸ್ತವವಾಗಿ ಬಹಳ ದೊಡ್ಡ ಮಾಫಿಯಾ ಆಗಿತ್ತು. ಮಾಫಿಯಾಗೆ ಜಾನ್ ಕೆಲಸ ಮಾಡುತ್ತಿದ್ದರು. ಆದರೆ ಜಾನ್ ಅವರೊಂದಿಗೆ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದರಿಂದ ಹೈ ಟೇಬಲ್ ಜನರು ಜಾನ್ ವಿಕ್ ನ ಶತ್ರುಗಳಾದರು. ಜಾನ್ ಅವರಿಗಾಗಿ ಇಷ್ಟೆಲ್ಲಾ ತಯಾರಿಯನ್ನು ಮಾಡುತ್ತಿದ್ದನು. ಇದರ ನಂತರ ನಮಗೆ ಮರುಭೂಮಿಯ ದೃಶ್ಯವನ್ನು ತೋರಿಸಲಾಗುತ್ತದೆ. ಜಾನ್ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದು ಇಲ್ಲಿ ರಾಜನ ಗಾರ್ಡರನ್ನು ಗುಂಡು ಹಾರಿಸುತ್ತಿದ್ದನು. ಅವರನ್ನು ಓಡಿಸುವಾಗ ಗುಂಡು ಹಾರಿಸುತ್ತಿದ್ದ. ಅವರು ಅವನಿಂದ ಓಡಿ ಹೋಗುತ್ತಿದ್ದರು. ಆದರೆ ಜಾನ್ ಅವರೆಲ್ಲರನ್ನು ಕೊಲ್ಲುತ್ತಾನೆ. ಅದರ ನಂತರ ಅವನು ಅವರ ರಾಜನ ಬಳಿಗೆ ಹೋಗ್ತಾನೆ. ರಾಜನು ಅವನಿಗೆ, ನನಗೆ ಜಾನ್ ಗೊತ್ತು, ನಿನ್ನ ಉದ್ದೇಶಗಳು ಸರಿಯಲ್ಲ ಅಂತ ಹೇಳ್ತಾನೆ. ನೀವು ಹೈ ಟೇಬಲ್ ಜನರು ಅನ್ನು ಮುಗಿಸಲು ಬಯಸುತ್ತೀರಿ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಇದೆಲ್ಲವನ್ನು ಮುಗಿಸಿದ ನಂತರ ನಿನ್ನ ವಿನಾಶ ಪ್ರಾರಂಭವಾಗುತ್ತದೆ ಮತ್ತು ನೀವು ನನ್ನನ್ನು ಕೊಲ್ಲಲು ಬಯಸಿದರೆ ನಾನು ಸತ್ತರೆ ಯೋಚಿಸಿ, ಇತರರು ಬರ್ತಾರೆ ಆದರೆ ಈ ಆಟ ಮುಂದುವರಿಯುತ್ತದೆ. ಜಾನ್ ಅವನಿಗೆ ಹೇಳ್ತಾನೆ, ನಾನು ನನ್ನ ಸ್ವಾತಂತ್ರ್ಯವನ್ನು ಕೇಳಿದ್ದೆ. ನೀವು ಯೋಚಿಸಿದರೆ ರಾಜನು ಅವನಿಗೆ ಉತ್ತರಿಸ್ತಾನೆ, ನನ್ನನ್ನು ಕೊಲ್ಲುವ ಮೂಲಕ ನೀವು ಸ್ವಾತಂತ್ರ್ಯವನ್ನು ಪಡೆಯುತ್ತೀರಿ ಅಂತ ನೀವು ಯೋಚನೆ ಮಾಡಿದರೆ ಅದು ನಿಮ್ಮ ತಪ್ಪು. ನೀವು ಇಂಥ ಕೆಲಸ ಮಾಡಿದರೆ ನಿಮಗೆ ಕೇವಲ ಸಾವು ಮಾತ್ರ ಸಿಗುತ್ತೆ. ಆದರೆ ಜಾನ್ ವಿಕ್ ನು ಆ ರಾಜನ ಮಾತನ್ನು ಕೇಳಲಿಲ್ಲ ಮತ್ತು ಅವನ ತಲೆಯ ಮೇಲೆ ಗುಂಡು ಹಾರಿಸಿ ಕೊಲ್ಲುತ್ತಾನೆ. ಇದರ ನಂತರ ದೃಶ್ಯವು ನ್ಯೂಯಾರ್ಕ್ಗೆ ಸ್ಥಳಾಂತರಗೊಳ್ಳುತ್ತದೆ. ಅಲ್ಲಿ ನಾವು ಹೋಟೆಲ್ ಅನ್ನು ನೋಡ್ತೇವೆ. ಒಬ್ಬ ವ್ಯಕ್ತಿ ಹೋಟೆಲ್ ಮ್ಯಾನೇಜರ್ ಬಳಿಗೆ ಬರ್ತಾನೆ. ಅವರ ಒಂದು ಬೆರಳನ್ನು ಕತ್ತರಿಸಲಾಯಿತು. ಆ ವ್ಯಕ್ತಿ ಹೈ ಟೇಬಲ್ ಜನರು ಸ್ಪೆಷಲ್ ಮೆಸೇಜ್ ಅನ್ನು ತಂದಿದ್ದ. ಈಗ ಮ್ಯಾನೇಜರ್ ಅವನನ್ನು ಅವನ ಯಜಮಾನನ ಬಳಿಗೆ ಕರೆದೊಯ್ಯುತ್ತಾನೆ. ಅವರ ಹೆಸರು ವಿನ್ಸ್ಟನ್. ಆ ವ್ಯಕ್ತಿ ವಿನ್ಸ್ಟನ್ ಮುಂದೆ ಮರಳಿನ ಗಡಿಯಾರವನ್ನು ಇಡ್ತಾನೆ ಮತ್ತು ನಮ್ಮ ರಾಜನ ಸಾವಿನ ನಂತರ ಎಲ್ಲವೂ ನಮ್ಮ ಬಾಸ್ ಮಾರ್ಕ್ವಿಸ್ಗೆ ಸೇರಿರುತ್ತದೆ. ಅವರು ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗಲು ಬಯಸ್ತಾರೆ. ಈಗ ವಿನ್ಸ್ಟನ್ ಅವನ ಮ್ಯಾನೇಜರ್ ಅನ್ನು ಕರೆದುಕೊಳ್ಳುತ್ತಾನೆ ಮತ್ತು ಮಾರ್ಕ್ವಿಸ್ ನನ್ನು ಭೇಟಿಯಾಗಲು ಬಹಳ ದೊಡ್ಡ ಕಟ್ಟಡಕ್ಕೆ ಹೋಗ್ತಾನೆ. ಇಲ್ಲಿ ಮಾರ್ಕ್ವಿಸ್ ವಿನ್ಸ್ಟನ್ ಅವರನ್ನು ಕರೆದರು ಏಕೆಂದರೆ ಬಹಳ ಹಿಂದೆಯೇ ಅವನು ಜಾನ್ ಅನ್ನು ಕೊಲ್ಲುವಂತೆ ಕೇಳಿಕೊಂಡಿದ್ದನು. ಅವನು ವಿನ್ಸ್ಟನ್ ಅನ್ನು ಕೇಳ್ತಾನೆ, ಜಾನ್ ಅನ್ನು ಕೊಲ್ಲಲು ನಾನು ನಿನ್ನನ್ನು ಕೇಳಿದ್ದೆ, ಹಾಗಾದರೆ ಅವನು ಇನ್ನೂ ಹೇಗೆ ಬದುಕಿದ್ದಾನೆ? ವಿನ್ಸ್ಟನ್ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಆದರೆ ನಾನು ಅವನನ್ನು ಕೊಂದಿದ್ದೇನೆ. ಮಾರ್ಕ್ವಿಸ್ ಹೇಳ್ತಾರೆ, ಹೌದು, ಅವರು ಇನ್ನೂ ಜೀವಂತವಾಗಿದ್ದಾರೆ ಏಕೆಂದರೆ ಅವನು ನಮ್ಮ ರಾಜನನ್ನು ಕೊಂದಿದ್ದಾನೆ ಮತ್ತು ಅವನು ನಮ್ಮ ಹೈ ಟೇಬಲ್ ಜನರು ಹಿಂದೆ ಇದ್ದಾನೆ. ನೀವು ನಮಗೆ ಮೋಸ ಮಾಡಿದ್ದೀರಿ ವಿನ್ಸ್ಟನ್ ಮತ್ತು ಇದಕ್ಕಾಗಿ ನೀವು ಖಂಡಿತವಾಗಿಯೂ ಶಿಕ್ಷಿಸಲ್ಪಡುತ್ತೀರಿ. ಹೀಗೆ ಹೇಳುತ್ತಾ ಆ ಗಡಿಯಾರದಲ್ಲಿ ಸಮಯ ಮುಗಿದ ಕೂಡಲೇ ಮಾರ್ಕ್ವಿಸ್ ಅವನ ವ್ಯಕ್ತಿಯಿಂದ ಹೋಟೆಲ್ಗೆ ಕಳುಹಿಸಿದ್ದ. ಹೋಟೆಲ್ನಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದೆ. ವಿನ್ಸ್ಟನ್ ನ ಸಂಪೂರ್ಣ ಹೋಟೆಲ್ ನಾಶವಾಯಿತು. ಮಾರ್ಕ್ವಿಸ್ ನ ಕೋಪ ಇನ್ನೂ ತಣ್ಣಗಿರಲಿಲ್ಲ. ಅವನು ವಿನ್ಸ್ಟನ್ ನ ಮ್ಯಾನೇಜರ್ ನನ್ನು ಗುಂಡು ಹಾರಿಸ್ತಾನೆ ಮತ್ತು ಅವನನ್ನು ಕೊಲ್ಲುತ್ತಾನೆ. ಮುಂದಿನ ಕಥೆಯಲ್ಲಿ ನಾವು ವೈಲಿನ್ ನುಡಿಸುವ ಹುಡುಗಿಯನ್ನು ನೋಡ್ತೇವೆ. ಅವಳ ಫಾದರ್ ಕೂಡ ಅವಳ ಪಕ್ಕದಲ್ಲಿ ಕುಳಿತಿದ್ದರು. ಅವರ ಹೆಸರು ಕೇನ್. ಅವನ ಕಣ್ಣುಗಳು ಹಾನಿಗೊಳಗಾದವು. ಅವನಿಗೆ ಯಾವುದನ್ನು ಸರಿಯಾಗಿ ನೋಡಲಾಗಲಿಲ್ಲ. ಮಾರ್ಕ್ವಿಸ್ ನನ್ನು ಭೇಟಿಯಾಗಲು ಕೇನ್ಗೆ ಮೆಸೇಜ್ ಬರುತ್ತದೆ ಏಕೆಂದರೆ ಅವನು ಕೂಡ ಹೈ ಟೇಬಲ್ ಜನರಿಗೋಸ್ಕರ ಕೆಲಸ ಮಾಡುತ್ತಿದ್ದನು. ಅವನು ಮಾರ್ಕ್ವಿಸ್ ನನ್ನು ಭೇಟಿಯಾಗಲು ಹೋದಾಗ ಅವನು ಅವನಿಗೆ ಹೇಳ್ತಾನೆ, ನೀವು ನಮ್ಮ ಅತ್ಯುತ್ತಮ ಕಿಲ್ಲರ್ ಅಂತ ನನಗೆ ತಿಳಿದಿದೆ. ಯಾರನ್ನು ಜಾಣತನದಿಂದ ಕೊಲ್ಲಬಲ್ಲರು? ಇದನ್ನೆಲ್ಲ ಕೇಳಿದ ಕೇನ್, ಹೌದು, ನನಗೆ ಗೊತ್ತು, ಆದರೆ ನಾನು ಆ ಕೆಲಸವನ್ನು ಬಹಳ ಹಿಂದೆಯೇ ಬಿಟ್ಟಿದ್ದೇನೆ. ಮಾರ್ಕ್ವಿಸ್ ಹೇಳ್ತಾರೆ, ನಿನ್ನ ಮಗಳ ಜೀವ ಉಳಿಸಲು ನೀವು ಬಯಸಿದರೆ ಅದರ ಬಗ್ಗೆ ಯೋಚಿಸಿ. ಆಗ ನೀವು ನಮಗಾಗಿ ಒಂದು ಕೆಲಸವನ್ನು ಮಾಡಬೇಕು. ನೀವು ಒಬ್ಬ ವ್ಯಕ್ತಿಯನ್ನು ಕೊಲ್ಲಬೇಕು. ಮತ್ತು ಈಗ ಅವನು ಕೇನ್ಗೆ ಮನುಷ್ಯನ ಹೆಸರನ್ನು ತೋರಿಸ್ತಾನೆ. ಜಾನ್ ಬೇರೆ ಯಾರೂ ಅಲ್ಲ. ಇಲ್ಲಿ ನಾವು ಅದನ್ನು ಸಹ ನೋಡ್ತೇವೆ. ಒಮ್ಮೆ ಜಾನ್ ಮತ್ತು ಕೇನ್ ಉತ್ತಮ ಫ್ರೆಂಡ್ ಆಗಿದ್ದರು. ಹೇಗಾದರೂ ಕೇನ್ ಅವರು ಹೇಳಿದ್ದನ್ನು ಒಪ್ಪಿಕೊಂಡರು ಯಾಕೆಂದರೆ ಮಗಳ ಪ್ರಾಣ ಉಳಿಸಬೇಕಿತ್ತು. ಇಲ್ಲಿಂದ ಹೋಟೆಲ್ ಒಂದಕ್ಕೆ ದೃಶ್ಯ ಹೋಗುತ್ತದೆ. ಈ ಹೋಟೆಲ್ನ ವಿಶೇಷತೆ ಎಂದರೆ ಇಲ್ಲಿ ವಾಸಿಸುವ ಯಾವುದೇ ವ್ಯಕ್ತಿ ಹೋರಾಡಲು ಸಾಧ್ಯವಿಲ್ಲ ಮತ್ತು ಯಾವುದೇ ಶತ್ರು ಅವನ ಶತ್ರುಗಳ ಮೇಲೆ ಆಕ್ರಮಣ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅಂದರೆ ದರೋಡೆ, ಕೊಲೆ, ಕಳ್ಳತನ, ರಕ್ತಪಾತ, ಈ ಹೋಟೆಲ್ನಲ್ಲಿ ಎಲ್ಲವನ್ನೂ ನಿಷೇಧಿಸಲಾಗಿದೆ. ಹೋಟೆಲ್ ಮಾಲೀಕನ ಮಗಳು ಅವನಿಗೆ ಎಲ್ಲಾ ವಿವರಗಳನ್ನು ಹೇಳುತ್ತಿದ್ದಳು. ಆಗ ಜಾನ್ ಅವರ ಬಳಿಗೆ ಬರ್ತಾನೆ. ಮಾಲೀಕನ ಮಗಳು ಹೇಳ್ತಾರೆ, ಅಪ್ಪ, ಮಾಫಿಯಾ ಜನರು
ಅವನನ್ನು ಹುಡುಕುತ್ತಿದ್ದಾರೆ ಮತ್ತು ಅವರು ಅವನನ್ನು ಹಿಂಬಾಲಿಸುತ್ತಾರೆ. ಅವರು ಇಲ್ಲಿಗೆ ಬರಬಹುದು, ಆದರೆ ಹೋಟೆಲ್ ಮಾಲೀಕ ಹೇಳ್ತಾನೆ, ಇಲ್ಲ, ಅವನು ನನ್ನ ಫ್ರೆಂಡ್ ಮತ್ತು ಅವನನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಆ ಗೂಂಡಾಗಳಿಂದ ಅವನನ್ನು ಖಂಡಿತ ರಕ್ಷಿಸುತ್ತೇನೆ. ಆಗ ಮಾರ್ಕ್ವಿಸ್ನ ಕೆಲವರು ಹೋಟೆಲ್ಗೆ ಬರ್ತಾರೆ. ಮಾಲೀಕರನ್ನು ಕೇಳುತ್ತಾರೆ, ನಾವು ಅದನ್ನು ಕೇಳಿದ್ದೇವೆ. ಜಾನ್ ನಿನ್ನ ಹೋಟೆಲ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಅವನು ಇಲ್ಲಿದ್ದರೆ ಅವನನ್ನು ನಮಗೆ ಒಪ್ಪಿಸಿ. ಆದರೆ ಹೋಟೆಲ್ ಮಾಲೀಕರು ಇಲ್ಲ ಇಲ್ಲ ಎನ್ನುತ್ತಾರೆ ಮತ್ತು ನೀವು ಅವನನ್ನು ಹುಡುಕಲು ಬಯಸಿದರೆ ನೀವು ಮಾಡಬಹುದು. ಆದರೆ ಆ ಜನರು ಎಲ್ಲ ಸಿದ್ಧತೆಗಳೊಂದಿಗೆ ಇಲ್ಲಿಗೆ ಬಂದಿದ್ದರು. ಮಾರ್ಕ್ವಿಸ್ನ ಜನರು ಅವರ ಶಸ್ತ್ರಾಸ್ತ್ರಗಳನ್ನು ಹೊರತೆಗೆಯುತ್ತಾರೆ ಮತ್ತು ಹೋಟೆಲ್ ಮಾಲೀಕರ ಮೇಲೆ ಹಲ್ಲೆ ಮಾಡ್ತಾರೆ. ಆಗ ಹೋಟೆಲ್ ಮಾಲೀಕರು ಸಹಚರರನ್ನು ಕರೆಸಿದ್ದರು. ಇಲ್ಲಿ ದೊಡ್ಡ ಹೋರಾಟವಿದೆ. ಹೋಟೆಲ್ ಮಾಲೀಕರ ತಂಡದ ಜನರು ಬಹಳ ಧೈರ್ಯದಿಂದ ಅವರೊಂದಿಗೆ ಹೋರಾಡಿದರು. ಅವರಲ್ಲಿ ಕೆಲವರು ಖಡ್ಗಧಾರಿಗಳಾಗಿದ್ದರೆ ಕೆಲವರು ಬಿಲ್ಲುಗಾರರಾಗಿದ್ದರು. ಯಾರೋ ಬುಲೆಟ್ ಟಾರ್ಗೆಟ್ ಯಲ್ಲಿ ಪರಿಣತರಾಗಿದ್ದರು. ಮಾಲೀಕನ ಮಗಳು ಕೂಡ ಅವರೊಂದಿಗೆ ಜಗಳವಾಡ್ತಾಳೆ. ಅವರೆಲ್ಲರ ನಡುವೆ ಬಹಳ ಅಪಾಯಕಾರಿ ಹೊಡೆದಾಟ ನಡೆಯಿತು. ಅಷ್ಟರಲ್ಲಿ ಜಾನ್ ಕೂಡ ಅಲ್ಲಿಗೆ ಬರ್ತಾನೆ. ಕೈಯಲ್ಲಿದ್ದ ಚಿಕ್ಕ ಪೆನ್ಸಿಲ್ ಕೂಡ ವೆಪನ್ ಆಗಿತ್ತು. ಅವನು ಬಂದು ಅವನ ಬಂದೂಕಿನಿಂದ ಮಾರ್ಕ್ವಿಸ್ನ ಎಲ್ಲಾ ಗೂಂಡಾಗಳನ್ನು ಕೊಂದನು. ಮಾರ್ಕ್ವಿಸ್ನ ಮನುಷ್ಯ ತಾನು ಕಳೆದುಕೊಳ್ಳಲಿದ್ದಾನೆಂದು ನೋಡಿದಾಗ ಅವನಿಗೆ ಸಹಾಯ ಮಾಡಲು ಅವನು ಕೇನ್ ಅನ್ನು ಸಹ ಅಲ್ಲಿಗೆ ಕರೆಯುತ್ತಾನೆ. ಕೇನ್ ಕೂಡ ಹೋಟೆಲ್ಗೆ ಬಂದಿದ್ದಳು. ಅವನ ಕಣ್ಣುಗಳಿಂದ ಕುರುಡನಾಗಿದ್ದನು. ಆದರೆ ಅವನ ಬಳಿ ಹೋರಾಡಲು ಸಾಕಷ್ಟು ವೆಪನ್ಗಳಿದ್ದವು. ಅವನಿಂದ ಮಾಡಲ್ಪಟ್ಟವು. ಅವನ ಬಳಿ ಒಂದು ಸ್ಟಿಕ್ ಇತ್ತು. ಯಾರಾದರೂ ಅವನ ಬಳಿಗೆ ಬಂದಾಗ ಅದು ವೈಬ್ರೇಟ್ ಆಗ್ತಿತ್ತು. ಆಗ ಜಾನ್ ಇಲ್ಲಿಗೆ ಬರ್ತಾನೆ. ಕೇನ್ ತಕ್ಷಣ ಅವನ ಬಗ್ಗೆ ತಿಳಿದಿತ್ತು. ಅವನು ಅವನನ್ನು ಕೊಲ್ಲಲು ಹೊರಟಿದ್ದನು. ಅದಕ್ಕೂ ಮೊದಲು ಕೇನ್ ಜಾನ್ ಅನ್ನು ಕೊಲ್ಲುತ್ತಾನೆ. ಆಗ ಜಾನ್ ಹಿಂದೆ ಇದ್ದ ಒಬ್ಬ ದುರಾಸೆಯ ವ್ಯಕ್ತಿ ಬರ್ತಾನೆ. ಏಕೆಂದರೆ ಅವನನ್ನು ಕೊಲ್ಲಲು ಮಾರ್ಕ್ವಿಸ್ ಜಾನ್ಗೆ ಬಹಳ ದೊಡ್ಡ ಬಹುಮಾನವನ್ನು ಇಟ್ಟಿದ್ದ. ಆ ಮನುಷ್ಯನು ಅವನನ್ನು ಕೇನ್ನಿಂದ ರಕ್ಷಿಸ್ತಾನೆ. ಆದರೆ ಅವನು ಬಯಸಿದರೆ ಅವನೇ ಅವನನ್ನು ಕೊಲ್ಲಬಹುದಿತ್ತು, ಏಕೆಂದರೆ ಅವನಿಗೆ ಹಣದ ಅಗತ್ಯವಿತ್ತು. ಆದರೆ ಆ ದುರಾಸೆಯ ಮನುಷ್ಯ ಹಾಗೆ ಮಾಡುವುದಿಲ್ಲ. ಅವನು ಕಾಯುತ್ತಿದ್ದ. ಯಾವಾಗ ಜಾನ್ ನನ್ನು ಕೊಲ್ಲಲು ಹಣವನ್ನು ಹೆಚ್ಚಿಸಲಾಗುತ್ತೋ ಅವಾಗ ಅವನು ಜಾನ್ ಅನ್ನು ಕೊಲ್ಲುತ್ತಾನೆ ಅಂತ ಯೋಚನೆ ಮಾಡಿರುತ್ತಾನೆ. ಅಲ್ಲಿ ಹೋಟೆಲ್ನಲ್ಲಿ ಹೋಟೆಲ್ ಮಾಲೀಕರು ಮತ್ತು ಅವನ ಮಗಳು ಅವರ ಗೂಂಡಾಗಳಿಂದ ಓಡಿ ಹೋಗುತ್ತಿದ್ದಳು. ಆಗ ಕೇನ್ ಅವರನ್ನು ತಡೆಗಟ್ಟುತ್ತಾಳೆ. ಹೋಟೆಲ್ ಮಾಲೀಕರು ಹೇಳ್ತಾರೆ, ನೀವು ಹೇಗೆ ಮರೆತಿದ್ದೀರಿ? ಒಂದು ಕಾಲವಿತ್ತು ನೀನು, ನಾನು ಮತ್ತು ಜಾನ್ ಉತ್ತಮ ಫ್ರೆಂಡ್ ಆಗಿದ್ದರು. ನನ್ನ ಮತ್ತು ಜಾನ್ನ ಜೀವನದ ನಂತರ ನೀವು ಹೇಗೆ ಇರುತ್ತೀರಿ? ಅದಕ್ಕೆ ಅವರು ಉತ್ತರಿಸುತ್ತಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಏಕೆಂದರೆ ನನ್ನ ಮಗಳ ಜೀವಕ್ಕೆ ಅಪಾಯವಿದೆ. ಹೀಗೆ ಹೇಳುತ್ತಾ ಅವನನ್ನು ಕೊಲ್ಲುತ್ತಾನೆ. ಹೋಟೆಲ್ ಮಾಲೀಕನ ಮಗಳು ಇಲ್ಲಿಂದ ಓಡಿ ಹೋದಳು ಮತ್ತು ರೈಲು ತಲುಪುತ್ತದೆ. ಇದರಲ್ಲಿ ಜಾನ್ ಕೂಡ ಇದ್ದರು. ಇಲ್ಲಿಂದ ಅವರು ಫ್ರೆಂಡ್ ಆದರು. ಮತ್ತೆ ನಾವು ವಿನ್ಸ್ಟನ್ ಅನ್ನು ನೋಡ್ತೇವೆ. ಅವನ ಬಾಳು ಬಿದ್ದ ಹೋಟೆಲ್ ಅನ್ನು ನೋಡುತ್ತಿದ್ದ. ಇದನ್ನು ಮಾರ್ಕ್ವಿಸ್ ಬಾಂಬಿಂದ ಉಡಾಯಿಸಿದ್ದ. ಅಲ್ಲಿಗೆ ಜಾನ್ ನ ಫ್ರೆಂಡ್ ನು ಬರ್ತಾನೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಯಾರನ್ನು ನೋಡಿದ್ದೇವಲ್ಲ, ಅವನನ್ನು ಹೋರಾಟಕ್ಕೆ ಸಿದ್ಧಗೊಳಿಸುತ್ತಿದ್ದರು. ಮಾರ್ಕ್ವಿಸ್ ಅವರು ಎಲ್ಲವನ್ನೂ ಮುಗಿಸಿದರು. ಹಾಗಾಗಿಯೇ ಈಗ ಇಬ್ಬರು ಜೊತೆಯಾಗಿದ್ದರು. ಅಂದರೆ ಅವರು ಈಗ ಮಾರ್ಕ್ವಿಸ್ ನ ಶತ್ರುಗಳಾಗಿದ್ದರು. ಇನ್ನೊಂದು ಬದಿಯಲ್ಲಿ ಅದೇ ವ್ಯಕ್ತಿ ಮಾರ್ಕ್ವಿಸ್ ನನ್ನು ಭೇಟಿಯಾಗಲು ಹೋಗ್ತಾನೆ. ಹಣಕ್ಕಾಗಿ ಜಾನ್ ಅನ್ನು ಕೊಲ್ಲಲು ಬಯಸಿದ್ದರು. ಅವನೊಂದಿಗೆ ಕೇನ್ ಕೂಡ ಕುಳಿತಿದ್ದಳು. ಇಲ್ಲಿ ಮಾರ್ಕ್ವಿಸ್ ನ ಮನುಷ್ಯ ಅವನನ್ನು ಕರೆಯಲು ಬಂದಾಗ ಆಗ ಕೇನ್ ಆ ಮನುಷ್ಯನಿಗೆ ಹೇಳ್ತಾರೆ. ಅವರು ಹೇಳ್ತಾರೆ, ಮಾರ್ಕ್ವಿಸ್ ಜೊತೆ ಯಾವುದೇ ಅಗ್ರಿಮೆಂಟ್ ಅನ್ನು ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ. ಈಗ ಆ ವ್ಯಕ್ತಿ ಮಾರ್ಕ್ವಿಸ್ ನನ್ನು ಭೇಟಿಯಾಗಲು ಹೋದಾಗ ನಂತರ ಅವನು ಕೇಳ್ತಾನೆ, ನೀವು ಯಾರು ಮತ್ತು ಅವರು ಯಾರು ಇಲ್ಲ ಅಂತ ಹೇಳ್ತಾರೆ. ನಾನು ಕೇವಲ ಹೆಸರಿಲ್ಲದವನು. ನನಗೆ ಜಾನ್ ಬಗ್ಗೆ ಮಾತ್ರ ತಿಳಿದಿದೆ. ಅವನನ್ನು ಕೊಲ್ಲಲು ನನಗೆ 25 ಮಿಲಿಯನ್ ಬೇಕು. ಅವನು ಎಲ್ಲಿದ್ದಾನೆ ಅಂತ ನನಗೂ ಗೊತ್ತು. ಅಂತಹ ಉತ್ತರದಿಂದ ಮಾರ್ಕ್ವಿಸ್ ಕೋಪಗೊಂಡರು. ಅದಕ್ಕೆ ಆ ವ್ಯಕ್ತಿಯ ಕೈಗೆ ಚೂರಿ ಹಾಕ್ತಾನೆ ಮತ್ತು ನೀವು ಈ ಚಾಕುವಿನಿಂದ ನಿನ್ನ ಕೈಯನ್ನು ತೆಗೆದುಕೊಂಡರೆ ಆಗ ನಮ್ಮ ಡೀಲ್ ಫಿಕ್ಸ್ ಆಗುತ್ತೆ ಅಂತ ಹೇಳುತ್ತಾನೆ. ಆ ದುರಾಸೆಯು ಈ ಅವಕಾಶವನ್ನು ಕಳೆದುಕೊಳ್ಳಲು ಬಯಸಲಿಲ್ಲ. ಇದನ್ನು ಕೇಳಿದ ಆ ವ್ಯಕ್ತಿ ಚಾಕು ತೆಗೆದುಕೊಳ್ಳುವುದಿಲ್ಲ. ಆದರೆ ಅವನ ಕೈಯನ್ನು ಚಾಕುವಿನಿಂದ ಬೇರ್ಪಡಿಸ್ತಾನೆ. ಆತನ ಕೈಯಿಂದ ಸಾಕಷ್ಟು ರಕ್ತಸ್ರಾವವಾಗಿತ್ತು. ಆದಾಗ್ಯೂ ಮಾರ್ಕ್ವಿಸ್ ನೊಂದಿಗಿನ ಅವನ ಡೀಲ್ ಫಿಕ್ಸ್ ಆಗುತ್ತೆ. ಅಲ್ಲಿ ವಿನ್ಸ್ಟನ್ ಅವನ ಮ್ಯಾನೇಜರ್ ಸಮಾಧಿಗೆ ಹೋಗ್ತಾನೆ. ಮಾರ್ಕ್ವಿಸ್ ಮತ್ತು ಜಾನ್ ನಿಂದ ಕೊಲ್ಲಲ್ಪಟ್ಟರು. ಜಾನ್ ಹೇಳ್ತಾರೆ, ನಾನು ನಿನ್ನ ಹೋಟೆಲ್ ಬಗ್ಗೆ ತಿಳಿದುಕೊಂಡೆ. ನನಗೆ ತುಂಬಾ ನಾಚಿಕೆಯಾಗುತ್ತಿದೆ. ನನ್ನಿಂದ ಮಾತ್ರ ನಿಮ್ಮೊಂದಿಗೆ ಎಲ್ಲವೂ ಸಂಭವಿಸಿತು, ಏಕೆಂದರೆ ಮಾರ್ಕ್ವಿಸ್ನ ಆಜ್ಞೆಯ ಹೊರತಾಗಿಯೂ ನೀವು ನನ್ನನ್ನು ಜೀವಂತವಾಗಿ ಬಿಟ್ಟಿದ್ದೀರಿ. ಆದರೆ ಎಲ್ಲರನ್ನೂ ಬೇಗ ಮುಗಿಸುತ್ತೇನೆ. ವಿನ್ಸ್ಟನ್ ಹೇಳ್ತಾರೆ, ಮಾರ್ಕ್ವಿಸ್ ಬಹಳ ದೊಡ್ಡ ತಂಡವನ್ನು ಹೊಂದಿದೆ. ಅವನೊಂದಿಗೆ ಸ್ಪರ್ಧಿಸಲು ನೀವು ಅವನಿಗೆ ಹೇಳಬೇಕೆಂದು ನಾನು ಬಯಸುತ್ತೇನೆ. ಅವರು ಖಂಡಿತವಾಗಿಯೂ ನಿಮ್ಮೊಂದಿಗೆ ಸ್ಪರ್ಧಿಸುತ್ತಾರೆ ಅಂತ ನನಗೆ ಖಾತ್ರಿ ಇದೆ. ವಿನ್ಸ್ಟನ್ ಅವನಿಗೆ ಬ್ರಹ್ಮಾಂಡದ ಕಾಂಪಿಟೇಷನ್ ಬಗ್ಗೆ ಹೇಳ್ತಾನೆ. ಅಂದರೆ 2 ಕುಟುಂಬದ ಲೀಡರ್ರು ಮುಖಾಮುಖಿಯಾಗುತ್ತಾರೆ. ಆದರೆ ಇಲ್ಲಿ ಜಾನ್ ಕುಟುಂಬ ಇರಲಿಲ್ಲ, ಏಕೆಂದರೆ ಅವರು ಬಹಳ ಹಿಂದೆಯೇ ಅವರ ಕುಟುಂಬದಿಂದ ಬೇರ್ಪಟ್ಟಿದ್ದರು. ಆದರೆ ಈಗ ಅವರು ಮಾರ್ಕ್ವಿಸ್ ಅವರೊಂದಿಗೆ ಸ್ಪರ್ಧಿಸಬೇಕಾಯಿತು. ಈಗ ಅವನು ಅವನ ಸಹೋದರಿಯ ಬಳಿಗೆ ಹಿಂತಿರುಗುತ್ತಾನೆ. ಅಲ್ಲಿ ಅವಳು ಜಾನ್ನ ಕುತ್ತಿಗೆಗೆ ಹಗ್ಗವನ್ನು ಹಾಕಿ ಅವನನ್ನು ನೇಣು ಹಾಕ್ತಾಳೆ. ಯಾಕೆಂದರೆ ಆಕೆಗೆ ಜಾನ್ ಮೇಲೆ ತುಂಬಾ ಕೋಪವಿತ್ತು. ಜಾನ್ನ ಹಿಂದೆ ಹೈ ಟೇಬಲ್ ಗುಂಡಾಗಳು ಇದ್ದಾರೆ ಅಂತ ಅವಳು ತಿಳಿದಿದ್ದಳು ಮತ್ತು ಯಾವುದೇ ಸಮಯದಲ್ಲಿ ಅವರು ಇಲ್ಲಿಗೆ ಬರಬಹುದು. ಇವರಿಂದ ಅವರ ಸಹೋದರಿಯ ಕುಟುಂಬವು ಅಪಾಯದಲ್ಲಿದೆ. ಅವನು ಅವನ ತಂಗಿಗೆ ಹೇಳ್ತಾನೆ, ನಾನು ಕಾಂಪಿಟೇಷನ್ಗೆ ಮಾರ್ಕ್ವಿಸ್ ನನ್ನು ಕರೆದಿದ್ದೇನೆ. ಆದರೆ ಅದಕ್ಕೂ ಮೊದಲು ನಾನು ನನ್ನ ಕುಟುಂಬದೊಂದಿಗೆ ಸಂಪರ್ಕವನ್ನು ಹೊಂದಬೇಕು. ಅವರ ಸಹೋದರಿ ಚೆನ್ನಾಗಿ ಹೇಳ್ತಾರೆ, ಒಂದು ಷರತ್ತಿನಲ್ಲಿ ಮಾತ್ರ ಹಿಂತಿರುಗಲು ನಾನು ನಿಮಗೆ ಇನ್ನೊಂದು ಅವಕಾಶವನ್ನು ನೀಡುತ್ತೇನೆ. ನೀವು ಆ ಮನುಷ್ಯನನ್ನು ಕೊಂದರೆ ನಮ್ಮ ಅಪ್ಪನನ್ನು ಕೊಂದವನು. ಅವನನ್ನು ಕೊಂದು ನಂತರ ನೀವು ಮತ್ತೆ ನಮ್ಮ ಕುಟುಂಬಕ್ಕೆ ಬರಬಹುದು. ಈಗ ಜಾನ್ ಅವನ ತಂದೆಯ ಕಿಲ್ಲ
ಕಿಲ್ಲರ್ನನ್ನು ಕೊಲ್ಲುವ ಹಾದಿಯಲ್ಲಿದ್ದಾನೆ. ಜಾನ್ನ ತಂದೆಯ ಕೊಲೆಗಾರನಾಗಿದ್ದ ಆ ಮನುಷ್ಯನನ್ನು ನಾವು ನೋಡ್ತೇವೆ. ಕಾರ್ಡುಗಳೊಂದಿಗೆ ಕುಳಿತು ಆಡುತ್ತಿದ್ದರು. ಕೇನ್ ಮತ್ತು ದುರಾಸೆಯ ವ್ಯಕ್ತಿ ಅವನೊಂದಿಗಿದ್ದರು. ಜಾನ್ ಅನ್ನು ಕೊಲ್ಲಲು ಮಾರ್ಕ್ವಿಸ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದ. ಜಾನ್ ಈ ಮನುಷ್ಯನ ಬಳಿಗೆ ಬರ್ತಾನೆ ಅಂತ ಇಬ್ಬರಿಗೂ ತಿಳಿದಿತ್ತು. ಅದಕ್ಕೆ ಅಲ್ಲಿ ಅವನಿಗಾಗಿ ಕಾಯುತ್ತಿದ್ದರು. ಈಗ ಜಾನ್ ಅಲ್ಲಿಗೆ ಬಂದಾಗ ಆ ವ್ಯಕ್ತಿ ಅವನಿಗೆ ಹೇಳ್ತಾನೆ, ಅವನ ತಂದೆಯ ಕೊಲೆಗಾರನಾಗಿದ್ದ. ಏನು ವಿಷಯ? ಜಾನ್, ನಿನಗೆ ತುಂಬಾ ಶತ್ರುಗಳಿದ್ದಾರೆ. ಈ ಮನುಷ್ಯನು ನಿನ್ನನ್ನು ಕೊಲ್ಲಲು ಬಯಸ್ತಾನೆ. ಕೇನ್ ಕೂಡ ನಿನ್ನನ್ನು ಕೊಲ್ಲಲು ಬಯಸ್ತಾಳೆ ಮತ್ತು ನಾನು ನಿನ್ನನ್ನು ಕೊಲ್ಲಲು ಬಯಸುತ್ತೇನೆ. ಮೊದಲು ಒಂದು ಆಟ ಆಡೋಣ. ಈಗ ಅವರೆಲ್ಲ ಇಲ್ಲಿ ಇಸ್ಪೀಟು ಆಡಲಾರಂಭಿಸಿದ್ದಾರೆ. ಆಟದಲ್ಲಿ ಆ ಮನುಷ್ಯ ಗೆಲ್ಲುತ್ತಾನೆ. ಜಾನ್ ತಂದೆಯ ಕೊಲೆಗಾರನಾಗಿದ್ದ. ಜಾನ್ ಕಿರೀಟದ ಕಾರ್ಡ್ನಿಂದ ಆ ಮನುಷ್ಯನ ಗಂಟಲನ್ನು ಕತ್ತರಿಸ್ತಾನೆ. ಅವನು ಅವನ ಪ್ರಾಣವನ್ನು ಉಳಿಸಿಕೊಂಡು ಅವನಿಂದ ಓಡಿ ಹೋದಾಗ ಜಾನ್ ಅವನ ಹಿಂದೆ ಇದ್ದ ಬಾರ್ನಲ್ಲಿ ನೃತ್ಯ ಮಾಡುವಾಗ ಮತ್ತು ಜನರಿಂದ ಹಾದು ಹೋಗುವಾಗ ಜಾನ್ ಕಿಲ್ಲರ್ನ ಎಲ್ಲಾರನ್ನು ಕೊಲ್ಲುತ್ತಾನೆ. ಆ ಮನುಷ್ಯನ ಸರದಿ ಬಂದಾಗ ಅವನ ತಂದೆಯ ಕಿಲ್ಲರ್ ಅವನು ಕೂಡ ಜಾನ್ಗಿಂತ ಕಡಿಮೆ ಇರಲಿಲ್ಲ ಮತ್ತು ಅವನು ಅವನನ್ನು ತುಂಬಾ ಹೊಡೆಯುತ್ತಾನೆ. ಆದರೆ ಕೊನೆಯಲ್ಲಿ ಜಾನ್ ಅವನನ್ನು ಮೆಟ್ಟಿಲುಗಳಿಂದ ತಳ್ಳಿದನು. ಇದು ಅವನ ತಲೆಯನ್ನು ಗಾಯಗೊಳಿಸುತ್ತದೆ ಮತ್ತು ಅಲ್ಲಿ ಅವನು ಸಾಯುತ್ತಾನೆ. ಸಿಗ್ನಲ್ ಆಗಿ ಜಾನ್ ಆ ಮನುಷ್ಯನ ಚಿನ್ನದ ಹಲ್ಲನ್ನು ಅವನ ಬಳಿ ಇಟ್ಟುಕೊಂಡಿದ್ದ. ಇದರಿಂದ ಅವನು ಅವನ ಸಹೋದರಿಗೆ ತೋರಿಸಬಹುದು ಅವನು ಅವನ ತಂದೆಯ ಕಿಲ್ಲರ್ನನ್ನು ಕೊಂದನು. ಇದನ್ನೆಲ್ಲ ನೋಡಿದ ತಂಗಿಯು ಅವನನ್ನು ಅವನ ಕುಟುಂಬಕ್ಕೆ ಸೇರಿಸಿಕೊಂಡಳು. ತೋಳಿನ ಮೇಲೆ ಡ್ರ್ಯಾಗನ್ ಮಾರ್ಕ್ ಹಾಕುವುದು ಅವರ ಆಚರಣೆಯಾಗಿತ್ತು. ಅವಳು ಅದನ್ನು ಜಾನ್ನ ತೋಳಿನ ಮೇಲೂ ಹಾಕ್ತಾಳೆ. ಮತ್ತೊಂದೆಡೆ ವಿನ್ಸ್ಟನ್ ಮಾರ್ಕ್ವಿಸ್ಗೆ ಹೋಗ್ತಾನೆ ಮತ್ತು ಜಾನ್ ನಿಮಗೆ ಕಾಂಪಿಟೇಷನ್ಗೆ ಸವಾಲು ಹಾಕಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಅವರು ಇದಕ್ಕೆ ಒಂದು ಕುಟುಂಬ ಬೇಕು ಅಂತ ಹೇಳ್ತಾರೆ ಮತ್ತು ಜಾನ್ಗೆ ಯಾವುದೇ ಕುಟುಂಬವಿಲ್ಲ ಅಂತ ನನಗೆ ತಿಳಿದಿದೆ. ವಿನ್ಸ್ಟನ್ ಹೇಳ್ತಾನೆ, ಇಲ್ಲ, ಅದು ಹಾಗಲ್ಲ. ಅವರ ಕುಟುಂಬವು ಅವರ ಸಹೋದರಿ ಮಾರ್ಕ್ವಿಸ್ ಸರಿ ಅಂತ ಹೇಳ್ತಾರೆ. ಜಾನ್ ನನ್ನೊಂದಿಗೆ ಸ್ಪರ್ಧಿಸಲು ಬಯಸಿದರೆ ಆಗ ನಾನು ಖಂಡಿತವಾಗಿಯೂ ಅವನೊಂದಿಗೆ ಹೋರಾಡುತ್ತೇನೆ. ಆದರೆ ನನ್ನ ಕಡೆಯಿಂದ ನಾನು ಇನ್ನೊಬ್ಬ ವ್ಯಕ್ತಿಯನ್ನು ಕಳಿಸ್ತೀನಿ. ಆ ದಿನ ಬರುತ್ತದೆ, ಅವರ ಕಾಂಪಿಟೇಷನ್ ಅನ್ನು ನಿರ್ಧರಿಸಬೇಕಾದ ದಿನ. ಜಾನ್ ಮತ್ತು ಮಾರ್ಕ್ವಿಸ್ ಅನ್ನು ದೊಡ್ಡ ಮೇಜಿನ ಮೇಲೆ ಕುಳಿತುಕೊಳ್ಳಲು ಮಾಡಲಾಗಿದೆ. ಅಲ್ಲಿ ಅವರ ಮುಂದೆ ಕಾರ್ಡ್ಗಳಿದ್ದವು, ಆದರೆ ಅವುಗಳನ್ನು ಕಾಗದದಿಂದ ಮಾಡಲಾಗಿಲ್ಲ, ಆದರೆ ಉಕ್ಕಿನಿಂದ ಮಾಡಲಾಗಿತ್ತು. ಇಲ್ಲಿ ಅವರು ಕಾಂಪಿಟೇಷನ್ ಪರಿಸ್ಥಿತಿಗಳ ಬಗ್ಗೆ ನಿರ್ಧರಿಸಬೇಕಾಗಿತ್ತು. ದೊಡ್ಡ ನಂಬರಿಯನ್ನು ಪಡೆಯುವವನು ಅವನ್ ಸರದಿ. ಈ ಆಟದಲ್ಲಿ 3 ಷರತ್ತುಗಳು ಅಥವಾ ಅವಶ್ಯಕತೆಗಳು ಇದ್ದವು. ಹೋರಾಡಲು ಒಂದು ಸ್ಥಳ, ವೆಪನ್ ಮತ್ತು ಮನುಷ್ಯ. ಅವರು ಮರುದಿನ ಅವರ ಕಾಂಪಿಟೇಷನ್ ಅನ್ನು ಪ್ರಾರಂಭಿಸಬೇಕಾಗಿತ್ತು. ಈ ಆಟದ ಪ್ರಮುಖ ನಿಯಮವೆಂದರೆ ಯಾರಾದರೂ ಸಮಯಕ್ಕೆ ತಲುಪದಿದ್ದರೆ ಆಗ ಆ ಮನುಷ್ಯನು ಅದೇ ಸ್ಥಳದಲ್ಲಿ ಕೊಲ್ಲಲ್ಪಡುವನು. ಅಲ್ಲಿ ಅವರು ಹಾಜರಿರುತ್ತಾರೆ. ಇದೆಲ್ಲದರ ನಂತರ ಜಾನ್ ಕೇನ್ ಅನ್ನು ಚರ್ಚ್ನಲ್ಲಿ ಭೇಟಿಯಾಗುತ್ತಾನೆ. ಇಬ್ಬರು ಅವರ ಕಥೆಗಳನ್ನು ಪರಸ್ಪರ ಹೇಳ್ತಾರೆ ಮತ್ತು ಕೇನ್ ಅವನ ಮಗಳನ್ನು ಉಳಿಸಬೇಕಾಗಿತ್ತು. ಇಬ್ಬರೂ ಅಸಹಾಯಕರಾಗಿದ್ದರು, ಹಾಗಾಗಿ ಇಬ್ಬರು ಅವರ ಕೆಲಸವನ್ನು ಖಂಡಿತ ಮಾಡ್ತಾರೆ ಅಂತ ಡಿಸೈಡ್ ಮಾಡ್ತಾರೆ. ಮತ್ತೊಂದೆಡೆ ಮಾರ್ಕ್ವಿಸ್ನ ಮನುಷ್ಯ ಅವನೊಂದಿಗೆ ಮಾತನಾಡ್ತಾನೆ. ಅವರು ಹೇಳ್ತಾರೆ, ನೀವು ಜಾನ್ ಜೊತೆ ಸ್ಪರ್ಧಿಸುವ ಮೂಲಕ ಒಳ್ಳೆ ಕೆಲಸ ಮಾಡಲಿಲ್ಲ, ಏಕೆಂದರೆ ಅವನು ನಿನ್ನನ್ನು ಗೆಲ್ಲಲು ಬಿಡುವುದಿಲ್ಲ ಅಂತ ನನಗೆ ತಿಳಿದಿದೆ. ಮಾರ್ಕ್ವಿಸ್ ಎಲ್ಲವನ್ನೂ ಕೇಳ್ತಾನೆ ಮತ್ತು ಹೇಳ್ತಾನೆ, ಅವರು ಕಾಂಪಿಟೇಷನ್ಗೆ ಬಂದಾಗ ಮಾತ್ರ ಇದು ಸಂಭವಿಸುತ್ತದೆ, ಅವನು ಬರದಿದ್ದರೆ ಏನು? ಹೀಗೆ ಹೇಳುತ್ತಾ ಅವನು ಅವನ ಒಬ್ಬ ವ್ಯಕ್ತಿಗೆ ಹೋಗ್ತಾನೆ ಮತ್ತು ಈ ಸುದ್ದಿಯನ್ನು ಎಲ್ಲೆಡೆ ಹರಡಿ ಅಂತ ಹೇಳ್ತಾರೆ. ಜಾನ್ ಅನ್ನು ಕೊಂದವರಿಗೆ ದೊಡ್ಡ ಬಹುಮಾನವನ್ನು ನೀಡಲಾಗುವುದು. ಅಲ್ಲಿ ಅವನ ಫ್ರೆಂಡ್ ಜಾನ್ ಬಳಿಗೆ ಬರ್ತಾನೆ. ಅವನ ಕಾಂಪಿಟೇಷನ್ಗೆ ಬಂದೂಕು ಮತ್ತು ಬುಲೆಟ್ ಪ್ರೂಫ್ ಸೂಟ್ ತಂದಿದ್ದ. ಈಗ ಈ ಸುದ್ದಿ ಎಲ್ಲೆಡೆ ಹಬ್ಬಿತ್ತು. ಜಾನ್ ಅನ್ನು ಕೊಂದವರಿಗೆ ದೊಡ್ಡ ಬಹುಮಾನವನ್ನು ನೀಡಲಾಗುವುದು. ಆದ್ದರಿಂದ ನಗರದ ಪ್ರತಿ ಸಣ್ಣ ಗೂಂಡ ಈಗ ಜಾನ್ ಹಿಂದೆ ಬಿದ್ದಿದ್ದರು. ಜಾನ್ಗೆ ಎಲ್ಲರಿಂದ ತಪ್ಪಿಸಿಕೊಳ್ಳುವುದು ಕಷ್ಟವಾಗುತ್ತಿತ್ತು. ಆದರೆ ಆತ ಕಾರಿನಲ್ಲಿ ಕುಳಿತು ಪ್ರಾಣ ಉಳಿಸಿಕೊಂಡಿದ್ದ ಮತ್ತು ಎಲ್ಲರಿಗೂ ಶೂಟ್ ಮಾಡಲಾಗಿದೆ. ಅವನು ಅಲ್ಲಿ ಬಹಳಷ್ಟು ಜನರನ್ನು ಕೊಲ್ಲುತ್ತಾನೆ. ಇದನ್ನು ದುರಾಸೆಯ ವ್ಯಕ್ತಿ ಮತ್ತು ಕೇನ್ ದೂರದಲ್ಲಿ ನಿಂತಿದ್ದರು. ಜಾನ್ ಅವನ ಜೀವವನ್ನು ಉಳಿಸುವ ಕಟ್ಟಡದಲ್ಲಿ ಅಡಗಿಕೊಂಡಿದ್ದ. ಆದರೆ ಅಲ್ಲಿಯೂ ಮಾರ್ಕ್ವಿಸ್ನ ಜನರು ಬರ್ತಾರೆ. ಅವನ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡುತ್ತಿದ್ದ. ಈಗ ಇಲ್ಲಿ ದುರಾಸೆಯ ಮನುಷ್ಯನು ಜಾನ್ ಅನ್ನು ಕೊಲ್ಲಲು ಹೊರಟಿದ್ದನು, ಏಕೆಂದರೆ ಅವನಿಗೂ ತಿಳಿಯಿತು ಜಾನ್ನ ಕೊಂದರೆ ಕೊಂದಿದ್ದಕ್ಕಾಗಿ ಬಹಳ ದೊಡ್ಡ ಬಹುಮಾನವಿದೆ ಅಂತ. ಆದ್ದರಿಂದ ಮಾರ್ಕ್ವಿಸ್ನ ಮನುಷ್ಯ ಆ ಮನುಷ್ಯನ ನಾಯಿಯನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಜಾನ್ ಅಲ್ಲಿಗೆ ಬಂದು ಆ ದುರಾಸೆಯ ನಾಯಿಯನ್ನು ರಕ್ಷಿಸ್ತಾನೆ. ಇದನ್ನು ನೋಡಿದ ಆ ಮನುಷ್ಯನು ಈಗ ಜಾನ್ನ ಫ್ರೆಂಡ್ ಆದನು. ಇದೆಲ್ಲದರಿಂದ ಹೊರಬಂದ ನಂತರ ಜಾನ್ ಮುಂದೆ ಹೋಗ್ತಾನೆ. ರಾತ್ರಿಯೂ ಕಳೆದಿತ್ತು, ಈಗ ಬೆಳಗಾಗುತ್ತಿತ್ತು. ಜಾನ್ 200 ಮೆಟ್ಟಿಲುಗಳನ್ನು ಹತ್ತಿ ಪರ್ವತವನ್ನು ತಲುಪಬೇಕಾಗಿತ್ತು. ಅಲ್ಲಿ ಅವನ ಕಾಂಪಿಟೇಷನ್ ನಡೆಯುತ್ತಿತ್ತು. ಆದರೆ ಇಲ್ಲಿ ಮತ್ತೆ ಗೂಂಡಾಗಳು ಬರ್ತಾರೆ. ಜಾನ್ ಅನ್ನು ಕೊಲ್ಲುತ್ತಿದ್ದರು. ಅಷ್ಟೊಂದು ದಣಿದಿದ್ದರೂ ಅವರ ಜೊತೆ ಸ್ಪರ್ಧಿಸ್ತಾನೆ. ಇಲ್ಲಿ ಕೇನ್ ಮತ್ತು ದುರಾಸೆಯ ವ್ಯಕ್ತಿ ಕೂಡ ಅವನಿಗೆ ಸಹಾಯ ಮಾಡಲು ಬರ್ತಾರೆ. ಈ ಮೂವರು ಪರಸ್ಪರ ಪೈಪೋಟಿ ನಡೆಸುತ್ತಿದ್ದರು. ಇದನ್ನೆಲ್ಲ ನೋಡಿದ ನಂತರ ಅಂತಿಮವಾಗಿ ಜಾನ್ ಅವನ ಕಾಂಪಿಟೇಷನ್ ಅನ್ನು ತಲುಪಿದ. ಈ ಕಾಂಪಿಟೇಷನ್ ನಲ್ಲಿ ಕೇನ್ ಮಾರ್ಕ್ವಿಸ್ ಪರವಾಗಿ ಹೋರಾಡಲು ಹೊರಟಿದ್ದರು. ಅವರಿಗೆ ಮೊದಲು ಬಂದೂಕುಗಳನ್ನು ನೀಡಲಾಗುತ್ತದೆ ಮತ್ತು ಅದನ್ನು ಸಹ ಹೇಳಲಾಯಿತು. ಅವರು ಅವರ ಮೊದಲ ಬುಲೆಟ್ ಅನ್ನು 30 ಅಡಿ ದೂರದಿಂದ ಹಾರಿಸಬೇಕು. 20 ರಿಂದ ಎರಡನೆಯದು ಮತ್ತು 10 ಅಡಿಗಳಿಂದ ಕೊನೆಯದು. ಈ ಇಬ್ಬರು ಪರಸ್ಪರ ಕೈಕೊಲ್ಲುತ್ತಾರೆ ಮತ್ತು ಕಾಂಪಿಟೇಷನ್ಗೆ ಸಿದ್ಧರಾಗಿದ್ದರು. ಹಾಗೆ ಅವರಿಗೆ ಫೈರ್ ಅಂತ ಹೇಳಿದ ಕ್ಷಣ ಅವರು ಪರಸ್ಪರ ಗುಂಡುಗಳನ್ನು ಹಾರಿಸುತ್ತಾರೆ. ಅದು ಇಬ್ಬರ ಹೆಗಲನ್ನು ತಟ್ಟಿತು ಮತ್ತು ಎರಡನೇ ಬಾರಿ 20 ಅಡಿಯಿಂದ ಗುಂಡು ಹಾರಿಸಿದ ನಂತರ ಅದು ಕೇನ ಬೆನ್ನಿಗೆ ಬಡಿಯುತ್ತದೆ ಮತ್ತು ಮತ್ತೆ ಜಾನ್ನ ಭುಜದ ಮೇಲೆ ಕೊನೆಯ ಗುಂಡು. ಕೇನ್ ಜಾನ್ನ ಹೊಟ್ಟೆಯಲ್ಲಿ ಗುಂಡು
ಹಾರಿಸಿದ. ಈ ಮೂಲಕ ಕೇನ್ ಕಾಂಪಿಟೇಷನ್ ನಲ್ಲಿ ಜಯಗಳಿಸಿದರು. ಅಂದರೆ ಈ ಕಾಂಪಿಟೇಷನ್ ನಲ್ಲಿ ಮಾರ್ಕ್ವಿಸ್ ಗೆದ್ದಿದ್ದರು. ನಂತರ ಅವನು ಸ್ವತಃ ಮುಂದೆ ಬರ್ತಾನೆ ಮತ್ತು ನಾನು ಜಾನ್ ಅನ್ನು ಕೊನೆಯ ಬಾರಿಗೆ ಶೂಟ್ ಮಾಡುತ್ತೇನೆ ಅಂತ ಹೇಳ್ತಾನೆ. ಅದು ಅವನ ತಲೆಗೆ ಹೊಡೆಯುತ್ತದೆ, ಏಕೆಂದರೆ ನಾನು ನನ್ನ ಶತ್ರುವನ್ನು ಜೀವಂತವಾಗಿ ಬಿಡುವುದಿಲ್ಲ. ಬಹುಶಃ ನೀವು ತಪ್ಪಾಗಿ ಯೋಚಿಸುತ್ತಿದ್ದೀರಿ ಅಂತ ವಿನ್ಸ್ಟನ್ ಹೇಳ್ತಾರೆ. ಕೇನ್ ಗುಂಡು ಹಾರಿಸಿದಾಗ ಜಾನ್ ಮಾಡಲಿಲ್ಲ, ಅವನ ಬಂದೂಕಿನಲ್ಲಿ ಇನ್ನೂ ಬುಲೆಟ್ ಇದೆ. ಇದನ್ನು ಕೇಳಿದ ನಂತರ ಜಾನ್ ಮಾರ್ಕ್ವಿಸ್ನ ತಲೆಯ ಮೇಲೆ ಗುಂಡು ಹಾರಿಸ್ತಾನೆ. ಅದು ಅವನನ್ನು ಕೊಂದಿತು ಮತ್ತು ಅಂತಿಮವಾಗಿ ಜಾನ್ ಕಾಂಪಿಟೇಷನ್ ಅನ್ನು ಗೆದ್ದರು. ವಾಗ್ದಾನದ ಪ್ರಕಾರ ಜಾನ್ಗೆ ಅವನ ಜೀವನವನ್ನು ನೀಡಲಾಗುತ್ತದೆ ಮತ್ತು ಹೈ ಟೇಬಲ್ ಸಹ ಭರವಸೆ ನೀಡುತ್ತದೆ. ಅವರು ಅವರ ಹಣದಿಂದ ವಿನ್ಸ್ಟನ್ನ ಹೋಟೆಲ್ ಅನ್ನು ಮರುಕನ್ಸ್ಟ್ರಕ್ಷನ್ ಮಾಡ್ತಾರೆ ಮತ್ತು ಈಗ ಅವರ ಪರವಾಗಿ ಯಾರೂ ಮತ್ತೆ ಜಾನ್ಗೆ ತೊಂದರೆ ಕೊಡುವುದಿಲ್ಲ. ಇದರೊಂದಿಗೆ ಇಲ್ಲಿಗೆ ಈ ಕಾಂಪಿಟೇಷನ್ ಮುಗಿದಿತ್ತು. ಕೆಳಗೆ ಬರುವಾಗ ಜಾನ್ ಮೆಟ್ಟಿಲಿನಿಂದ ಬೀಳ್ತಾನೆ, ಏಕೆಂದರೆ ಅವರು ಸಾಕಷ್ಟು ಗಾಯಗೊಂಡಿದ್ದರು. ಈ ಕಥೆಯ ಕೊನೆಯಲ್ಲಿ ಜಾನ್ ಸಮಾಧಿಯನ್ನು ಅವನ ಹೆಂಡತಿಯೊಂದಿಗೆ ತೋರಿಸಲಾಗಿದೆ. ಅದರ ಮೇಲೆ ಜಾನ್ ವಿಕ್ ಲವಿಂಗ್ ಹಸ್ಬೆಂಡ್ ಅಂತ ಬರೆಯಲಾಗಿದೆ. ಇಲ್ಲಿ ವಿನ್ಸ್ಟನ್ ಮತ್ತು ಜಾನ್ ಅವರ ಫ್ರೆಂಡ್ ಅವರ ಸಮಾಧಿಯಲ್ಲಿದ್ದರು. ಈ ಕಥೆಯಲ್ಲಿ ಜಾನ್ ಸಾಯುತ್ತಿರುವುದನ್ನು ನಮಗೆ ತೋರಿಸಲಾಗಿಲ್ಲ. ಅವನು ಬದುಕಿದ್ದಾನೋ ಸತ್ತಿದ್ದಾನೋ ಯಾರಿಗೂ ತಿಳಿದಿರಲಿಲ್ಲ, ಅಥವಾ ನಂತರ ವಿನ್ಸ್ಟನ್ ಅವನ ಸತ್ಯವನ್ನು ಮರೆಮಾಡಲು ಅವನ ಸುಳ್ಳು ಸಮಾಧಿಯನ್ನು ಮಾಡಿದ್ದರು. ಮತ್ತು ಈ ಪ್ರಶ್ನೆಯೊಂದಿಗೆ ಈ ಚಿತ್ರದ ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.